ಅಪ್ಡೇಟ್ ಬುಲೆಟಿನ್ಗೆ ಸ್ವಾಗತ. ನಾನು ಸೌಮ್ಯ ಮಳಲಿ. ರಾಮನಗರದಿಂದ ಪಾದರಾಯನಪುರ ಪುಂಡರನ್ನ ಇದೀಗ ಶಿಫ್ಟಿಂಗ್ ಮಾಡಲಾಗಿದೆ. ಥಣಿಸಂದ್ರ ಬಳಿಯ ಹಜ್ ಭವನದಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಆರೋಪಿಗಳ ಕ್ವಾರಂಟೈನ್ಗೆ 100 ಕೊಠಡಿಗಳನ್ನ ಮೀಸಲಿಡಲಾಗಿದೆ. ಹಜ್ ಭವನದಲ್ಲಿದ್ದ ವಿದೇಶಿಗರು ಸೇರಿ 37 ಜನರನ್ನ ಶಿಫ್ಟ್ ಮಾಡಲಾಗಿದೆ. 37 ಜನರನ್ನ ಹೋಟೆಲ್ಗೆ ಶಿಫ್ಟ್ ಮಾಡಿದ್ದಾರೆ ಅಧಿಕಾರಿಗಳು. ಹಜ್ ಭವನದಲ್ಲಿ ಆರೋಪಿಗಳನ್ನ ಇರಿಸಿದ್ದಾರೆ ಪೊಲೀಸರು. 4 ಕೆಎಸ್ಆರ್ಟಿಸಿ ಬಸ್, 3 ಟಿಟಿ ವಾಹನದಲ್ಲಿ ಪೊಲೀಸರು ಕರೆ ತಂದಿದ್ದಾರೆ. ಇವರನ್ನ ಹಜ್ ಭವನದ ಸುತ್ತ ಬಿಗಿ ಭದ್ರತೆಯನ್ನ ಹಾಕಲಾಗಿದೆ. ಈ ಮೊದಲು ಹಜ್ ಭವನದಲ್ಲಿದ್ದಂತಹ 37 ಜನರು ವಿದೇಶಿಗರು ಸೇರಿದಂತೆ 37 ಜನರನ್ನ ಇದೀಗ ಅಧಿಕಾರಿಗಳು ಹೋಟೆಲ್ಗೆ ಶಿಫ್ಟ್ ಮಾಡಿದ್ದಾರೆ. ಹಜ್ ಭವನದಲ್ಲಿ ಆರೋಪಿಗಳನ್ನ ಇದೀಗ ಪೊಲೀಸರು ಇರಿಸಿದ್ದಾರೆ. ಇನ್ನು 4 ಕೆಎಸ್ಆರ್ಟಿಸಿ ಬಸ್ ಹಾಗೆ 3 ಟಿಟಿ ವಾಹನದಲ್ಲಿ ಅವರನ್ನ ಕರೆ ತಂದಿದ್ದಾರೆ ಪೊಲೀಸರು. ಡ್ರೈವರ್ಗಳಿಗೂ ಪಿಪಿಇ ಕಿಟ್ ಅನ್ನ ಹಾಕಿಸಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಶಿಫ್ಟಿಂಗ್ ಬಳಿಕ ಕೆಮಿಕಲ್ ಸ್ಯಾನಿಟೈಸರ್ ಹಾಕಿ ಬಸ್ಗಳನ್ನ ಕೂಡ ಕ್ಲೀನ್ ಮಾಡಲಾಗಿದೆ. ಅಲ್ಲದೆ ಇಡೀ ಏರಿಯಾವನ್ನ ಕ್ಲೀನ್ ಮಾಡುವಂತಹ ಒಂದು ಕೆಲಸ ಕೂಡ ಆಗ್ತಾ ಇದೆ. ರಾಮನಗರದಿಂದ ಪಾದರಾಯನ ಪುಂಡರನ್ನ ಇದೀಗ ಹಜ್ ಭವನಕ್ಕೆ ಶಿಫ್ಟ್ ಮಾಡಲಾಗಿದೆ. ಬಟ್ ಈ ಮೊದಲು ಹಜ್ ಭವನದಲ್ಲಿ 37 ಜನ ಇದ್ರು ವಿದೇಶಿಗರು ಸೇರಿದಂತೆ. ಅವರನ್ನ ಹೋಟೆಲ್ಗೆ ಅಧಿಕಾರಿಗಳು ಶಿಫ್ಟ್ ಮಾಡಿ ಪಾದರಾಯನಪುರ ಪುಂಡರನ್ನ ಇದೀಗ ಹಜ್ ಭವನಕ್ಕೆ ಶಿಫ್ಟ್ ಮಾಡಿದ್ದಾರೆ. ನಾವಿದೀಗ ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀವಿ. ಹಜ್ ಭವನಕ್ಕೆ ಶಿಫ್ಟ್ ಮಾಡಿದ ನಂತರ ಅಲ್ಲಿ ಇಡೀ ಏರಿಯಾವನ್ನ ಕ್ಲೀನಿಂಗ್ ಮಾಡುವಂತಹ ಕೆಲಸ ಕೂಡ ಆಗಿದೆ. ಅಲ್ಲದೆ ಅವರನ್ನ ಶಿಫ್ಟ್ ಮಾಡಿದ ನಂತರ ಟಿಟಿ ವಾಹನ ಇತ್ತು, ಕೆಎಸ್ಆರ್ಟಿ ಬಸ್ ಇತ್ತು, ಅದನ್ನ ಕೂಡ ಸ್ಯಾನಿಟೈಸರ್ ಹಾಕಿ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಿದ್ದಾರೆ. ಹಜ್ ಭವನಕ್ಕೆ ಇದೀಗ ಪುಂಡರನ್ನ ಶಿಫ್ಟ್ ಮಾಡಲಾಗಿದೆ. ಆ ನಂತರ ಇಡೀ ಏರಿಯಾವನ್ನ ಕ್ಲೀನ್ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವಿದೀಗ ನೋಡ್ತಾ ಇದ್ದೀವಿ. ಹಜ್ ಭವನದಲ್ಲಿ ಕ್ವಾರಂಟೈನ್ ಮಾಡಿದ್ದಾರೆ ಆರೋಗ್ಯಾಧಿಕಾರಿಗಳು. ಅವರನ್ನ ರಾಮನಗರ ಜೈಲಿನಿಂದ ನೇರವಾಗಿ ಅವರನ್ನ ಹಜ್ ಭವನಕ್ಕೆ ಕರ್ಕೊಂಡು ಬಂದಿದ್ದಾರೆ. ಈ ಮೊದಲು ಹಜ್ ಭವನದಲ್ಲಿ 37 ಜನ ಇದ್ರು, ಈಗ ಅವರನ್ನೆಲ್ಲ ಬೇರೆಡೆಗೆ ಶಿಫ್ಟ್ ಮಾಡಲಾಗಿದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸುಮಾರು 4 ಕೆಎಸ್ಆರ್ಟಿಸಿ ಬಸ್ ಮುಖಾಂತರ ಅವರನ್ನ ಹಜ್ ಭವನಕ್ಕೆ ಕರ್ಕೊಂಡ್ ಬರಲಾಗಿದೆ. ಅಲ್ಲದೆ 3 ಟಿಟಿ ವಾಹನದಲ್ಲೂ ಕೂಡ ಪೊಲೀಸರು ಇವರನ್ನ ಕರೆ ತಂದಿದ್ದಾರೆ. ನಂತರ ಈ ಬಸ್ಗಳನ್ನ ಹಾಗೆ ಟಿಟಿ ವಾಹನವನ್ನ ಕೂಡ ಕೆಮಿಕಲ್ ಹಾಗೆ ಸ್ಯಾನಿಟೈಸರ್ ಹಾಕಿ ಕ್ಲೀನ್ ಮಾಡಿದ್ದಾರೆ. ರಾಮನಗರ ಜೈಲಿನಿಂದ ಹಜ್ ಭವನಕ್ಕೆ ಆರೋಪಿಗಳನ್ನ ಶಿಫ್ಟ್ ಮಾಡಲಾಗಿದೆ. ಪಾದರಾಯನಪುರ ಪುಂಡರನ್ನ ಕರೆ ತಂದಿದ್ದಕ್ಕೆ ಆಕ್ರೋಶ ಕೂಡ ವ್ಯಕ್ತ ಆಗಿದೆ. ಹೆಗಡೆ ನಗರದ ಸ್ಥಳೀಯ ನಿವಾಸಿಗಳು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಏರಿಯಾಗೆ ಕೊರೋನಾ ರಾಕ್ಷಸರನ್ನ ಯಾಕೆ ಕರೆ ತಂದ್ರಿ? ಇವರಿಂದ ನಮ್ಮ ಏರಿಯಾಗೆ ಕೊರೋನಾ ಒಕ್ಕರಿಸಿದ್ರೆ ಕಷ್ಟ ಅಂತ ಹೆಗಡೆ ನಗರದ ನಿವಾಸಿಗಳು ಇದೀಗ ಇವರನ್ನ ಹಜ್ ಭವನಕ್ಕೆ ಶಿಫ್ಟ್ ಮಾಡಿದ್ದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಮನಗರದಲ್ಲೂ ಅಫ್ಕೋರ್ಸ್ ಅದೇ ರೀತಿಯಾದಂತಹ ಒಂದು ವಿರೋಧ ವ್ಯಕ್ತ ಆಯಿತು. ಇದೀಗ ಹಜ್ ಭವನಕ್ಕೆ ಇವರನ್ನೆಲ್ಲ ಸರ್ಕಾರ ಶಿಫ್ಟ್ ಮಾಡಿದೆ. ಬಟ್ ಆ ಏರಿಯಾದ ಜನ ಕೂಡ ಇದೀಗ ಸಿಟ್ಟಿಗೆದ್ದಿದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಪೊಲೀಸರೊಂದಿಗೆ ಅಲ್ಲಿನ ಸ್ಥಳೀಯ ನಿವಾಸಿಗಳು ವಾಗ್ವಾದವನ್ನ ಕೂಡ ನಡೆಸಿದ್ದಾರೆ. ಇವರಿಂದ ಮತ್ತೆ ನಮ್ಮ ಏರಿಯಾದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ ಬಂದ್ರೆ ಕಷ್ಟ, ಯಾಕೆ ಇವರನ್ನ ಇಲ್ಲಿಗೆ ಶಿಫ್ಟ್ ಮಾಡಿದ್ರಿ? ಕೊರೋನಾ ರಾಕ್ಷಸರನ್ನ ಯಾಕೆ ಇಲ್ಲಿ ಕರೆ ತಂದ್ರಿ ಅಂತ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ಸ್ಥಳೀಯ ನಿವಾಸಿಗಳು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗಂಗಾಧರ್, ಎಲ್ಲಾ ಪಾದರಾಯನಪುರದ ಆರೋಪಿಗಳನ್ನ ಹಜ್ ಭವನಕ್ಕೆ ಶಿಫ್ಟ್ ಮಾಡಲಾಗಿದೆ. ಬಟ್ ಅಲ್ಲಿ ಎಲ್ಲಾ ರೀತಿಯಾದಂತಹ ಪ್ರಿಕಾಷನ್ ಅನ್ನ ತೆಗೆದುಕೊಳ್ಳಲಾಗಿದೆಯಾ? ಯಾವ್ಯಾವ ರೀತಿಯಾಗಿ ಅಧಿಕಾರಿಗಳು ಅಲ್ಲಿ ಸಿದ್ಧತೆಯನ್ನ, ಮುನ್ನೆಚ್ಚರಿಕಾ ಕ್ರಮಗಳನ್ನ ಕೈಗೊಂಡಿದ್ದಾರೆ? ಮತ್ತೆ ಅಲ್ಲಿನ ನಿವಾಸಿಗಳು ಕೂಡ ಇದಕ್ಕೆ ಸಾಕಷ್ಟು ವಿರೋಧ ವ್ಯಕ್ತಪಡಿಸಿದ್ದಾರೆ. ಸೊ ಅಲ್ಲಿ ಯಾವ ರೀತಿಯಾದಂತಹ ಒಂದು ಪ್ರತಿರೋಧ ವ್ಯಕ್ತ ಆಯಿತು? ಎಸ್ ಸೌಮ್ಯ, ಈಗ ಪರ ವಿರೋಧದ ನಡುವೆ ಕೂಡ ಈಗ ಪಾದರಾಯನಪುರ ಗಣೇಶ ಪ್ರಕರಣದ ಆರೋಪಿಗಳನ್ನ ಈಗ ಥಣಿಸಂದ್ರದ ಹಜ್ ಭವನಕ್ಕೆ ರಾಮನಗರದ ಜೈಲಿಂದ ಈಗ ಶಿಫ್ಟ್ ಆಗಿರುವಂತದ್ದು. ಅಂದ್ರೆ ಈ ಬೆಳಗ್ಗೆ ಏನೋ ರಾಮನಗರದಿಂದ ಎಲ್ಲ ಒಂದು ಆರೋಪಿಗಳನ್ನ ಇಲ್ಲಿ ಹಜ್ ಭವನಕ್ಕೆ ತರ್ತಾರೆ ಅನ್ನೋ ಒಂದು ಮಾಹಿತಿ ಗೊತ್ತಾಗ್ತಿದ್ದಂತೆ ಅಲ್ಲಿನ ಸ್ಥಳೀಯರೆಲ್ಲರೂ ಕೂಡ ಬಂದು ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಒಂದು ಗಲಾಟೆಯನ್ನ ಮಾಡಿದ್ರು. ಅಂದ್ರೆ ಈಗಾಗಲೇ ಅಲ್ಲಿನ ಜೊತೆ ಇದ್ದಂತಹ ಒಂದು ಆರೋಪಿಗಳ 5 ಜನಗೆ ಈಗ ಪಾಸಿಟಿವ್ ಕೇಸ್ ಬಂದಿರೋ ಹಿನ್ನೆಲೆಯಲ್ಲಿ ಅವ್ರನ್ನೆಲ್ಲರನ್ನೂ ಕೂಡ ಇಲ್ಲಿಗೆ ಶಿಫ್ಟ್ ಮಾಡಿದ್ರೆ ತುಂಬಾ ಸಮಸ್ಯೆಗಳಾಗುತ್ತೆ. ಇಲ್ಲೆಲ್ಲ ಕೂಡ ಹಳ್ಳಿಗಳಿರೋದ್ರಿಂದ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗುವ ನಿಟ್ಟಿನಲ್ಲಿ ಎಲ್ಲ ಕೂಡ ಒಂದು ಗಲಾಟೆಯನ್ನ ಮಾಡಿದ್ರು. ಇದರ ನಿಟ್ಟಿನಲ್ಲಿ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಕೂಡ ಅವರನ್ನ ಸಮಾಧಾನ ಪಡಿಸುವಂತ ಕೆಲಸವನ್ನ ಮಾಡಿದ್ರು. ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಪರಿಶೀಲನೆಯನ್ನ ಮಾಡಿದ್ರು. ಅನಂತರ ಹಜ್ ಭವನದಲ್ಲಿ ಇದ್ದಂತಹ ವಿದೇಶಿಯರು ಮತ್ತೆ ಕೇರಳಿಯನ್ಸ್ ಏನಿದ್ರು ಅವ್ರಿಗೆ ನೆಗೆಟಿವ್ ರಿಪೋರ್ಟ್ ಬಂದಿತ್ತು. ನಂತರ ಅಲ್ಲೇ ಹಜ್ ಭವನದಲ್ಲಿ ಅವರನ್ನ ಉಳಿಸಲಾಗಿತ್ತು. ಈಗ ಸದ್ಯ ಅವರನ್ನ ಬೇರೆ ಖಾಸಗಿ ಒಂದು ಹೋಟೆಲ್ಗೆ ಶಿಫ್ಟ್ ಮಾಡಿ ಈಗ ಪಾದರಾಯನಪುರ ಗಲಭೆ ಪ್ರಕರಣದ ಆರೋಪಿಗಳೆಲ್ಲ ಕೂಡ
ಈಗ ಹಜ್ ಭವನಕ್ಕೆ ಶಿಫ್ಟ್ ಆಗಿರುವಂತದ್ದು. ಆ ಒಂದು ಹಜ್ ಭವನದಲ್ಲಿ ಎಲ್ಲ ಕೂಡ ಪ್ರೀ ಪ್ರಿಕಾಷನ್ಸ್ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳಲಾಗಿದೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿರುವಂತದ್ದು. ಮತ್ತೆ ಬಿಬಿಎಂಪಿ ಮತ್ತೆ ಆರೋಗ್ಯ ಸಿಬ್ಬಂದಿ ಅಧಿಕಾರಿಗಳು ಕೂಡ ಅಲ್ಲಿನ ಆ ಪರಿಸ್ಥಿತಿ ಮತ್ತೆ ಅಲ್ಲಿನ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೂಡ ಎಲ್ಲ ಜೊತೆಗೂಡಿ ಮಾಡಿರುವಂತದ್ದು. ಅಲ್ಲಿ ಹಜ್ ಭವನದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕೊಠಡಿಗಳಿರುವಂತದ್ದು. ಅಲ್ಲೆಲ್ಲ ಕೂಡ ಏನು ಸಾಮಾಜಿಕ ಅಂತರ ಆಗಿರ್ಬೋದು ಅವನ್ನೆಲ್ಲ ಒಂದು ಆರೋಪಿಗಳಿದ್ದಾರೆ. ಆ ಆರೋಪಿಗಳೆಲ್ಲರೂ ಕೂಡ ಬೇರೆ ಬೇರೆ ಕಡೆ ಕೂರಿಸಿ ಅವರಿಗೆ ಬೇಕಾದಂತಹ ಮತ್ತೆ ಅವರನ್ನ ಅಲ್ಲಿ ಕೂಡ ಆರೋಗ್ಯ ತಪಾಸಣೆಯನ್ನ ಮಾಡ್ತಾನೆ ಅನ್ನೋ ಬಗ್ಗೆ ಅಧಿಕಾರಿಗಳು ಹೇಳಿದ್ದಾರೆ. ಮತ್ತೆ ಈಗ ಹಜ್ ಭವನದ ಒಳಗಡೆ ಎಲ್ಲ ಕೂಡ ಔಷಧಿ ಸಿಂಪಡಿಕೆ ಮಾಡಿದ್ದು, ಹೊರಗೂ ಕೂಡ ಔಷಧಿ ಸಿಂಪಡಿಕೆ ಮಾಡಿದ್ದಾರೆ. ಅನಂತರ ಸುಮಾರು 100 ಮೀಟರ್ ಅಂತರದಲ್ಲಿ ಹೊರಗಡೆ ಭಾಗದಲ್ಲಿ ಕೂಡ ಬ್ಯಾರಿಕೇಡ್ ಗಳನ್ನ ಮತ್ತೆ ಒಂದು ಟೇಪ್ ಅನ್ನ ಕಟ್ಟಿ ಯಾರು ಕೂಡ ಅಲ್ಲಿಗೆ ಬರದಂತೆ ಎಲ್ಲ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿರುವಂತದ್ದು. ಮತ್ತೆ ಈಗ ಹಜ್ ಭವನದ ಒಳಗಡೆ ಹೋದ ನಂತರ ಆರೋಗ್ಯ ಅಧಿಕಾರಿಗಳು ಅವರೆಲ್ಲರೂ ಕೂಡ ಮತ್ತೊಮ್ಮೆ ಆರೋಗ್ಯ ತಪಾಸಣೆಯನ್ನ ಮಾಡಲಿದ್ದಾರೆ. ಸೌಮ್ಯ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.